ಗಳು ಹಾಗೂ ಇತರೆ ಬಡವರನ್ನ ಒಳಗೊಂಡಿರುವಂಥ ಒಂದು ಸಂಘಟನೆ. ವಿಶೇಷವಾಗಿ ಈ ಚಳವಳಿ ಈ ರಾಜ್ಯದ ಶೋಷಿತ ಸಮುದಾಯಗಳ ಹಕ್ಕುಗಳನ್ನು ಕಾಪಾಡೋದಕ್ಕಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂತಹ ಒಂದು ಚಳವಳಿ. ಈ ಚಳವಳಿಯ ಪ್ರಧಾನ ಸಂಚಾಲಕರಾಗಿ ನಮ್ಮ ರಾಮಚಂದ್ರಪ್ಪನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಂಧುಗಳೇ, ತಮ್ಗೆ ಗೊತ್ತಿರ್ಬೋದು, ಭಾರತ ಬಹುದೊಡ್ಡ ಪ್ರಜಾಪ್ರಭುತ್ವದ ಒಂದು ಬಿಕ್ಕಟ್ಟಿನಲ್ಲಿ ಇವತ್ತು ಸಿಕ್ಕಾಕೊಂಡಿದೆ. ಈ ಹಿಂದೆ ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇದ್ದಂಥ BJPಯ ದುರಾಡಳಿತದಿಂದ ಮತ್ತು ಶೋಷಿತ ಸಮುದಾಯಗಳನ್ನು ವಂಚಿಸ್ತಾ ಇದ್ದಂತಹ ಸರ್ಕಾರವನ್ನು ತೊಲಗಿಸಬೇಕು ಅಂತ ಹೇಳಿ ನಮ್ಮ ಈ ಸಂಘಟನೆ ಇಡೀ ರಾಜ್ಯಾದ್ಯಂತ ನಾವು ಪ್ರವಾಸವನ್ನು ಮಾಡಿ BJPಯ ಒಂದು ಕೋಮು ವಿರೋಧಿ ಕೋಮು ನೀತಿ ಏನಿದೆ ಮತ್ತು ಎಲ್ಲ ಐದು ವರ್ಗದ ಎಲ್ಲ ಓಟ್ಗಳನ್ನು ನಾವು ನಮ್ಮಂತೆ ತಗೊಂಡು ಪ್ರಿಯಾಂಕಾ ಜಾರಕಿಹೊಳಿಗೆ ಆರಿಸಿಕೊಟ್ಟು ವಿಶ್ವದಲ್ಲಿ ವರ್ಲ್ಡ್ ಗಿನ್ನಿಸ್ ಬುಕ್ದಲ್ಲಿ ರೆಕಾರ್ಡ್ ಮಾಡುವಂಥ ಒಂದು ಪ್ರಯತ್ನ ನಮ್ಮೆಲ್ಲರದ್ದು ಇದೆ. ಯಾಕಂದರೆ 27 ವರ್ಷದ ಪಾರ್ಲಿಮೆಂಟ್ನಲ್ಲಿ ಎಲ್ಲಕ್ಕಿಂತ ಚಿಕ್ಕವರು MBA ಪಾಸ್ ಆಗಿದ್ದವರು ಸಾಮಾಜಿಕ ಕ್ಷೇತ್ರದಿಂದ ಬಂದಂಥ ಕೆಲಸ ಮಾಡೋದು ಒಬ್ಬರೇ ಒಬ್ಬರ ಎಜುಕೇಟೆಡ್ ಯುವತಿ ಆಗಿದ್ದಾರೆ. ನಾವೆಲ್ಲರಿಗೆ ಮತ್ತೊಂದು ವಿನಂತಿ ಮಾಡ್ಕೊತೀವಿ, ಚಿಕ್ಕೋಡಿ ಭಾಗದಲ್ಲಿ ತಮ್ಮ ಒಂದು ಓಟ ಪ್ರಿಯಾಂಕಾ ಜಾರಕಿಹೊಳಿ ಕೊಟ್ಟರೆ ವಿಶ್ವದಲ್ಲಿ ದಾಖಲೆ ಆಗುವಂಥ ಇತಿಹಾಸವನ್ನು ನಿರ್ಮಾಣ ಮಾಡ್ಕೋತೀರಿ. ತಾವೆಲ್ಲರೂ ಪ್ರಯತ್ನ ಮಾಡಬೇಕು. ನಾವೆಲ್ಲ ಸಂಘಟನೆದ ಅವ್ರು ನಿಂತದೆವು, ಕೊನೆಯವರೆಗೂ ಉಳಿಯವರು. ಯಾಕಂದರೆ ನಮ್ಮ ನಾಯಕರಂತ ಸತೀಶ್ ಜಾರಕಿಹೊಳಿ ಕೈ ಬಲಪಡಿಸ್ಬೇಕಂದ್ರೆ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವರಿಂದ ಹಿಡ್ಕೊಂಡು ಹಿರಿಯರು ಹಿಡ್ಕೊಂಡು ಹಳೆ 110 ವರ್ಷದ ಇವು ಹಿರಿಯರು ಕೂಡ ನಮ್ಮ ಜೊತೆ ಮೊನ್ನೆ ಯಾವಾಗ ಚಿಕ್ಕೋಡಿ 15 ಪ್ರಯತ್ನ 18 ವರ್ಷದ ಯುವಕರು ಕೂಡ ಇದೊಂದು ಇತಿಹಾಸ ಇದೆ. ನಾವು ಆರಿಸಿ ಬರ್ತೇವೆ ಅಂತ ಗ್ಯಾರಂಟಿ ಅದೇ ನಾವು ಬರ್ತೇವೆ ಅಂತ ವಿಶ್ವಾಸ ಇದೆ. ಅದು ಇದಕ್ಕೆ ನಮ್ಮ ರಾಜ್ಯ ನಾಯಕರೆಲ್ಲರ ಕೈ ಮುಗಿಸೋದಕ್ಕೆ ನಮಗೊಂದು ಜಿಲ್ಲೆಗೆ ಭಾಳ ಶಕ್ತಿ ಬಂದಿದೆ. ಇಷ್ಟು ಹೇಳಿ ಇಲ್ಲೆಲ್ಲ ಬಂದಂಥ ಪತ್ರಕರ್ತರ ಬಂಧುಗಳಿಗೆ, ನಮ್ಮ ನಾಯಕರಿಗೆ, ನಮ್ಮ ಜಿಲ್ಲೆ ಕೈಯಿಂದ ಪರವಾಗಿ ನಾನು ಧನ್ಯವಾದ.